ಇವತ್ತಿನ ಈ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ನಾನು ಮೊದಲು ಯೋಜಿಸಿಕೊಂಡಿದ್ದು ಆನಂದ ಆರೋಗ್ಯ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ, ಅದು ನನ್ನ ಸೀನಿಯರ್ ಫೆಲೋಶಿಪ್, ಸಂಶೋಧನಾ ಫೆಲೋಶಿಪ್, ನೃತ್ಯ ಮತ್ತು ಮಾನಸಿಕ ಆರೋಗ್ಯ ಅನ್ನುವಂತಹ ವಿಷಯದ ಬಗ್ಗೆ ಅದರ ಪ್ರಾಯೋಗಿಕ ಪ್ರಸ್ತುತಿಗಳಾಗಿ ಒಂದು ಮಾಲಿಕೆಯನ್ನ ನಾನು ಕಳೆದ 1 ವರ್ಷದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಮಾಡ್ತಾ ಬಂದೆ. ಆದರೆ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನೋಡೋ ಹಾಗೆ ನಮಗೆ ಅರಿವಿಲ್ಲದ ರೀತಿಯಲ್ಲಿ ಉಳಿದ ನಮ್ಮೊಂದಿಗೆ ಪಾಲ್ಗೊಳ್ಳುವಂತಹ ಉಳಿದ ವ್ಯಕ್ತಿಗಳ ವಿಚಾರಧಾರೆಗಳು, ಅವರ ಸಾಧನೆಗಳು ನನ್ನ ನೃತ್ಯ ಪ್ರಸ್ತುತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಹೊಸತಾಗಿ ಅದಕ್ಕೆ ಒಂದು ಹೊಸ ಅರ್ಥವನ್ನ ಕೊಡೋ ಹಾಗೆ ಅದು ಪ್ರಭಾವಿಸಿಬಿಡುತ್ತೆ. ಅದನ್ನ ನಾವು ವಿಜ್ಞಾನಿಗಳಾದ್ರೆ ಸೃಜನಶೀಲತೆಯ ಬೇರೆ ಬೇರೆ ರೀತಿಯ ಚಿಂತನೆಯ ಏನು ಅಂಶಗಳಿದೆ ಅದಕ್ಕೆ ನಾವು ಧಾವಿಸಿ ಹೇಳ್ಬೋದು. ಅಥವಾ ನಾವು ತುಂಬಾ ಭಾವನಾತ್ಮಕವಾಗಿ ಹೇಳೋದಾದ್ರೆ ಯೋಗ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಣದ ಅದೃಶ್ಯ ಶಕ್ತಿ ಇವತ್ತು ಬಂದು ಅದನ್ನೆಲ್ಲ ಅದಕ್ಕೆ ಕೂಡಿಸಿ ಇದು ಹೀಗೆ ಆಗ್ಬೇಕು ಅಂತ ಹೇಳತ್ತೆ ಅಂತ ಹೇಳಿ ಅಧ್ಯಾತ್ಮದ ಪ್ರತಿಪಾದಕರು ಹೇಳ್ಬೋದು. ಆದರೆ ಯಾವುದೇ ಇರಲಿ, ನಮ್ಮ ಅನುಭವಕ್ಕೆ ಅದು ಬರುತ್ತೆ ಅನ್ನೋದು ಏನಿದೆ ಅದು ನನಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ನಾನು ವಿಜ್ಞಾನದ ವಿದ್ಯಾರ್ಥಿಯೂ ಹೌದು, ಕಲೆಯ ವಿದ್ಯಾರ್ಥಿಯೂ ಹೌದು, ಮತ್ತು ಅವೆರಡನ್ನು ನಾನು ಬೇರೆ ಬೇರೆಯಾಗಿ ಪರಿಭಾವಿಸಿದವಳಲ್ಲ. ಮೊದಲು ಕಲಿಕೆಯಲ್ಲಿ ನನಗೆ ಅವೆರಡು ಬೇರೆ ಬೇರೆ ಸ್ಟ್ರೀಮ್ಸ್ ಆಗಿ ನಾನು ನೋಡಿಕೊಂಡು ಕಲಿತ್ಕೊಂಡು ಬಂದ್ರು. ಆಮೇಲೆ ನನಗೆ ಬುದ್ಧನ ಮಾತೆ ನನಗೆ ತುಂಬಾ ದಾರಿದೀಪವಾಗಿರುವಂಥದ್ದು. ಏನು, ಬುಡ ಒಂದೇ, ಅದು ಹೋಗ್ತಾ 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 ಕವಲುಗಳಾಗಿ ಒಡೆಯುತ್ತೆ. ಹಾಗಾಗಿ ವಿಜ್ಞಾನವಾಗಲಿ ಕಲೆಯಾಗಲಿ ಕೊನೆಗೆ ಅವುಗಳ ಬುಡ ಒಂದೇ ಅನ್ನುವಂತಹ ಅರಿವು ನಮಗಿಲ್ಲ ಅಂತಾದ್ರೆ ಆಗ ಅದರಿಂದ ದಕ್ಕುವಂತಹ ಪೂರ್ಣ ಫಲ ಏನಿದೆ ಅದು ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು ನಾವು ಈಗ ಕಂಡುಕೊಂಡಿರುವಂತಹ ಒಂದು ಸತ್ಯ. ಈಗ ನಾನು ಮಾಡಿದಂತಹ ಈ ಸಾಹಿತ್ಯಿಕ ಕೃತಿ ಏನಿದೆ ಇದು DBG ಅವರು ಆಂಗ್ಲ ಸಾಹಿತ್ಯದ ಒಂದು ಕವಿಯ ಸಾಲುಗಳನ್ನ, ಇಂಗ್ಲಿಷ್ ಕವಿತೆಯ ಸಾಲುಗಳನ್ನ ಮಾಡಿದಂತಹ ಅನುವಾದಿಸುವಂತಹ ಸಾಲುಗಳು. ಅದರಲ್ಲಿ ನಮ್ಮ ಕರ್ಮಗಳನ್ನ ಒಂದು ಶಕ್ತಿ, ಅದು ಯಾವ ನಿಮ್ಗೆ ನಿಮ್ಮ ಆತ್ಮಸಾಕ್ಷಿ ಅಂತ ಹೇಳುವಷ್ಟು ಧೈರ್ಯ ಇದ್ರೆ, ನಿಮ್ಗಷ್ಟು ಪ್ರಬುದ್ಧತೆ ಇದ್ರೆ ನಿಮ್ಮ ಆತ್ಮಸಾಕ್ಷಿಯೇ, ದೇವರಿಲ್ಲ, ನಮ್ಮ ಆತ್ಮಸಾಕ್ಷಿ ಸರಿ, ಇಲ್ಲ ದೇವರಿದ್ದಾನೆ ಅನ್ನೋದಕ್ಕೆ ದೇವರು. ಆದ್ರೆ ನಾವು ಮಾಡುವಂತಹ ಕೆಲಸಗಳನ್ನ ನಮ್ಮ ಆತ್ಮಸಾಕ್ಷಿ ಅಥವಾ ದೇವರು ನೋಡ್ತಾ ಇರ್ತಾನೆ, ಅದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಒಂದು ಕನ್ನಡದೇ ಕವಿತೆ ಏನು ಅನ್ನುವ ರೀತಿಯಲ್ಲಿ ಅವರು ಅಷ್ಟು ಸುಂದರವಾಗಿ ಇವತ್ತಿನ ಯಾವತ್ತಿನ ಭವಿಷ್ಯದ ಚಿಂತನೆಗೆ ಅನುಗುಣವಾಗಿ ನಮ್ಮೆಲ್ಲರ ನೈತಿಕತೆ ಅನ್ನುವಂಥದ್ದು ಎಲ್ಲ ಸ್ತರಗಳಲ್ಲಿ ತುಂಬಾ ಕೆಳಮಟ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದು ತುಂಬಾ ಪ್ರಸ್ತುತ ಅಂತ ಅನ್ಸುತ್ತೆ.
ಅಂತ ಹೇಳಿ. ಅದಾದ ನಂತರ ದೇಶಮಯಿ ಕೋಶಮಯಿ ಜನನಿ ಯಾರಿದ್ದಾಳೆ, ಅದು ಯಾರೂ ಆಗಬಹುದು. ಒಬ್ಬ ತುಂಬಾ ದೇಶಭಕ್ತಿಯಲ್ಲಿ ಹುಡುಗಿದವನಿಗೆ ಅದು ಭಾರತ ಮಾತೆ ಇರಬಹುದು, ಅಥವಾ ನಮ್ಮ ತಾಯಿಯನ್ನ ನಾವು ತುಂಬಾ ಪೂಜಿಸ್ತೀವಿ ಅನ್ನುವಂಥವ್ರಿಗೆ ನಮ್ಮ ತಾಯಿನೇ ಇರಬಹುದು, ಅಥವಾ ನಾನು ಇಲ್ಲಿ ಮಾಡಿದಂತಹ ಇವತ್ತಿನ ಇದಕ್ಕೆ ನಾನು ದೀಪಾ ಅವರಂತಹ ಧೀಮಂತ ತಾಯಂದ್ರು ಅವರ ಬಗ್ಗೆ ಜನರಿಗೆ ತಿಳಿಸುವಂತಹ ನೇಮಿಚಂದ್ರ ಅವರಂತಹ ತಾಯಂದ್ರು, ಅಥವಾ ಎಲೆಯ ಮರೆ ಎಲೆಕಾಯಿಗಳ ಹಾಗೆ ಇತ್ತು ತಮ್ಮ ಮಕ್ಕಳನ್ನ ಬೆಳೆಸುವಂತಹ ವಿಶಾಲಾಕ್ಷಿ ಹೆಗಡೆ ಅವರಂತಹ ತಾಯಂದ್ರು. ಮತ್ತೆ ಇವ್ರು 3 ಜನಕ್ಕೆ ನಾವು ಹೆಸರು ಕೊಟ್ಟು ಸನ್ಮಾನ ಮಾಡಿ ಎಲ್ಲ ಮಾಡಿದ್ವಿ. ಸನ್ಮಾನ ಮಾಡದೇ ಇರುವಂತಹ ಬೇಕಾದಷ್ಟು ಜನ ತಾಯಂದ್ರು ಇದ್ದಾರೆ ಅಂತ ನಮಗೆ ಗೊತ್ತು. ಹಾಗಾಗಿ ಅವರೆಲ್ಲರಿಗೆ ಇದನ್ನ ನಾವು ಒಂದು ನೃತ್ಯದ ಮುಖಾಂತರ ಒಂದು ನಾವು ಪ್ರಾರ್ಥನೆ ಸಲ್ಲಿಸುವಂತಹ, ಅವರಿಗೆ ಒಂದು ವಂದನೆ ಸಲ್ಲಿಸುವಂತಹ ನೃತ್ಯವಾಗಿ ನಾವು ತೆಗೆದುಕೊಳ್ಬಹುದು. ಇದೀಗ ಆನಂದ ಆರೋಗ್ಯಕ್ಕೆ ಹೇಗೆ ಇದನ್ನ ನಾವು ಜೋಡಿಸೋದು ಅಂತ ನೋಡಿದಾಗ ನನಗೆ ರೂಪಾ ಹಾಸನ್ ಅವರ ಒಂದು ಕವಿತೆ ನೆನಪಾಗುತ್ತೆ. ಈಗ ದೀಪಾ ಅವರ ಬಗ್ಗೆ ನಾವು ಇದ್ರ ಬಗ್ಗೆ ಕೇಳಿದ್ವಿ. ನಾನಂತೂ ವಿಕಲಚೇತನ ಮಕ್ಕಳ ವಿಶೇಷ ಚೇತನದ ಮಕ್ಕಳನ್ನ ನಾನು ತುಂಬಾ ಹತ್ತಿರದಿಂದ ನೋಡಿ ಅವರೊಂದೇ ಪ್ರತಿನಿತ್ಯ ಕೆಲಸ ಮಾಡುವಂತಹ ಮನೋವೈದ್ಯಕೀಯ ಸೇವೆ ನನ್ನದು. ಹಾಗಾಗಿ ಆ ತಾಯಂದ್ರಿಗೆ ನಾವು ತಂದೆ ತಾಯಂದ್ರು ಇದ್ರು ಅವರಿಗೆ ನಾವು ಹೇಳಬೇಕಾದಾಗ ನಿಮ್ಹಾನ್ಸ್ನಲ್ಲಿ ನನಗೆ ಮನೋವೈದ್ಯಕೀಯ ತರಬೇತಿ ನಡಿಬೇಕಾದ್ರೆ ಅವರು ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಅಲ್ಲಿ ಅವರು ಹೇಳ್ತಿದ್ರು ಏನಂದ್ರೆ, ನೀವು ನೋಡ್ತಾ ಇರುವಂತಹ 20ನೇ ಪೇಷಂಟು ಅಥವಾ 50ನೇ ಪೇಷಂಟು ಇವರು ಇರಬಹುದು, ಆದ್ರೆ ನೀವು ಏನು 10 ನಿಮಿಷಗಳಲ್ಲಿ ಅವರಿಗೆ ಏನನ್ನ ಹೇಳ್ತೀರಿ ಅದು ಅವರಿಗೆ ಅವರ ಜೀವನದ ಪ್ರಶ್ನೆ ಅನ್ನೋದನ್ನ ನೆನಪಿಟ್ಕೊಂಡು ನೀವು ಸಹನೆಯಿಂದ ನೀವು ಕೆಲಸ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಮಗುವಿಗೆ ಬುದ್ಧಿಮಾಂದ್ಯತೆ ಇದೆ, ನಿಮ್ಮ ಮಗುವಿಗೆ ಇಂಥದ್ದು ಸಾಧ್ಯವಾಗಲ್ಲ ಅನ್ನೋದನ್ನ ನೀವು 5-10 ನಿಮಿಷಗಳಲ್ಲಿ ಹೇಳಬೇಕಾದಂತಹ ಅನಿವಾರ್ಯತೆ ಭಾರತೀಯ ವೈದ್ಯರಿಗೆ ಇರುತ್ತೆ. ಯಾಕಂದ್ರೆ ಭಾರತೀಯ ವೈದ್ಯರು ಕೆಲಸ ಮಾಡೋದೇನಿದೆ ಅದು ಈಗ 831ಕ್ಕೆ ಒಬ್ಬ ವೈದ್ಯರು ಅನ್ನುವಂಥದ್ದನ್ನ ಇತ್ತೀಚೆಗೆ ಪೇಪರ್ಗಳಲ್ಲಿ ಬಂದಿರಬಹುದು, ಆದ್ರೆ ಅದು ಕ್ವಾಲಿಟಿ ಆಫ್ ಕೇರ್ಗೆ ಸಂಬಂಧಪಟ್ಟಿರೋದಲ್ಲ. ಹಾಗೆ ನಮ್ಮ ಹತ್ರ ಬರುವಂತಹ ತಂದೆ ತಾಯಿಗಳಾಗ್ಲಿ ರೋಗಿಗಳಾಗ್ಲಿ ಸಂಪೂರ್ಣ ಅರಿವಿನಿಂದ ಬಂದಿರೋದಿಲ್ಲ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಹಾಗಾಗಿ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಪೇಷಂಟ್ ನೋಡ್ತಾ 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 ನಮ್ಗೆ ಸುಸ್ತಾಗ್ಬಿಟ್ಟಿರುತ್ತೆ, ನಮ್ಗೆ ಎಷ್ಟೊತ್ತಿಗೆ ಹೋಗಿ ಊಟ ಮಾಡಿದ್ವು ಅಂತ ನಮ್ಗೆ ಅನಿಸ್ತಿರುತ್ತೆ. ಆ ಸಮಯದಲ್ಲಿ ನನ್ನ ತಂದೆ ತಾಯಿ ಒಂದು ಮಗುವನ್ನ ಕರ್ಕೊಂಡು ಮಾತ್ರ ಬರ್ತಾರೆ. ಆಗ ನಾವು ಮತ್ತೆ ನೆನಪು ಮಾಡ್ಕೊಳ್ಬೇಕಾದೇನು ಅಂದ್ರೆ, ನನಗೆ ಇದು ಎಷ್ಟನೇ ಕೇಸು, ಆದ್ರೆ ಆ ತಂದೆ ತಾಯಿಗೆ ಅದು ಜೀವನದ ಪ್ರಶ್ನೆ. ಆ ಬಗ್ಗೆ ನಾವೇನು ಡಯಾಗ್ನೋಸಿಸ್ ಅನ್ನ 10 ನಿಮಿಷದಲ್ಲಿ ಹೇಳ್ತೀವಿ, ಯಾವ ರೀತಿಯಲ್ಲಿ ಅವರು ಬರಬೇಕು ಅನ್ನೋದನ್ನ ನಾವು ಅವ್ರಿಗೆ ಇನ್ಸಿಸ್ಟ್ ಮಾಡ್ತೀವಿ. ಇದೆಲ್ಲವೂ ಕೂಡ ಆ 10 ನಿಮಿಷದಲ್ಲಿ ನಿರ್ಧಾರ ಆಗೋದ್ರಿಂದ ಆ 10 ನಿಮಿಷದಲ್ಲಿ ನಾವು ಆ ಪೇಷಂಟ್ ಅನ್ನ ಹೇಗೆ ನೋಡ್ಬೇಕು ಅಂದ್ರೆ, ಇವರೊಬ್ಬರೇ ನನಗಿರೋದು ಇವತ್ತಿನ ಕೆಲಸ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೇಕು ಅನ್ನುವಂಥದ್ದನ್ನ ನಾವು ಕಲಿಬೇಕಾಗತ್ತೆ. ಅದನ್ನ ನಾವು ಎಷ್ಟು ಪಾಲಿಸ್ತೀವಿ ಅನ್ನುವಂಥದ್ದು ನಮ್ಮ ಅರಿವಿಗೆ ನಮ್ಮ ಪ್ರಜ್ಞೆಗೆ ಬಿಟ್ಟಂತಹ ವಿಷಯ. ಆದ್ರೆ ಅಂತಹ ಪ್ರಜ್ಞೆಯನ್ನ ಬೆಳೆಸೋದಿಕ್ಕೆ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗುತ್ತೆ. ಇದನ್ನ ಮತ್ತಷ್ಟು ಮುಂದೆ ತೆಗೆದುಕೊಳ್ತಾ ನೃತ್ಯದ ಮುಖಾಂತರ ನಾವು ಮಾತನಾಡೋಣ. ಈಗ ನಾನು ಮಾಡ್ತಾ ಇರುವಂತಹ ರೂಪಾ ಹಾಸನ್ ಅವರ ಅಮ್ಮನಾಗುವುದೆಂದರೆ ಅನ್ನುವಂತಹ ಕವಿತೆ ಹೇಳದೇನೆ ನೃತ್ಯದ ಮುಖಾಂತರ ನಾವು ಮಾತಾಡೋದು ನಮ್ಮ ಕೈ, ಕಾಲು, ಆಂಗಿಕ ಚಲನೆ, ಭಾವಾಭಿನಯಗಳ ಮುಖಾಂತರ ಮಾತ್ರ. ಹಾಗಾಗಿ ನೃತ್ಯ ಅನ್ನುವಂಥದ್ದು ಸಾರ್ವತ್ರಿಕ ಭಾಷೆ. ಅದನ್ನ ಆರೋಗ್ಯಕ್ಕೆ ನಾವು ತುಂಬಾ ಸೂಕ್ತವಾಗಿ ಉಪಯೋಗಿಸೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ತಾಯಂದ್ರ ಬಗ್ಗೆ ನಾವು ಮಾತಾಡಿದ್ವಿ. ಮ್ಯಾಟರ್ನಲ್ ಮೆಂಟಲ್ ಹೆಲ್ತ್, ತಾಯಂದ್ರ ಮಾನಸಿಕ ಆರೋಗ್ಯ ಅಥವಾ ಆಂಟಿನೇಟಲ್ ಮೆಂಟಲ್ ಹೆಲ್ತ್ ಅಂದ್ರೆ ಏನು, ಗರ್ಭಿಣಿಯಾಗಿರುವಂತಹ ಸ್ತ್ರೀಯರಲ್ಲಿ ಮಾನಸಿಕ ಆರೋಗ್ಯ, ಹಾಗೆಯೇ
ಬಾಣಂತಿಯರ ಮಾನಸಿಕ ಆರೋಗ್ಯ ಇಲ್ಲೆಲ್ಲ ಕಡೆ ಈಗ ನಾನು ಮಾಡುವಂತಹ ತುಂಬಾ ಆಧುನಿಕ ಕನ್ನಡದ ಕವಿತೆಗೂ ಶಾಸ್ತ್ರೀಯ ಭರತನಾಟ್ಯಕ್ಕೂ ಅದರ ಜೊತೆಗೆ ಆರೋಗ್ಯಕ್ಕೂ ಹೇಗೆ ಒಂದು ಸಂವಾದವನ್ನು ನಾವು ಕಲ್ಪಿಸಬಹುದು ಅನ್ನೋದಕ್ಕೆ ಈ ಅಮ್ಮನಾಗುವುದೆಂದರೆ ಅನ್ನುವಂತಹ ಒಂದು ಕವಿತೆಯನ್ನು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಕಾವ್ಯಕನಿಕ ಆ ಒಂದು ಪ್ರಸ್ತುತಿಯಲ್ಲಿ ನಾನು ಇದೇ ವೇದಿಕೆಯಲ್ಲಿ ಮಾಡಿದ್ದೇನೆ ಅಂತೂ ನನಗಿದೆ. ನಿಮ್ಮಲ್ಲಿ ಕೆಲವರು ಆ ಕಾರ್ಯಕ್ರಮಕ್ಕೆ ಬಂದವರು ಇರಬಹುದು. ಆದರೆ ಬಂದವರಿಗೂ ಕೂಡ ಇವತ್ತಿನ ಈ ಪ್ರಸ್ತುತಿ ಒಂದು ಬೇರೆಯೇ ಆದಂತಹ ಅನುಭವವನ್ನು ಕೊಡುತ್ತೆ. ಯಾಕಂದ್ರೆ ಇದು ಮತ್ತೊಂದು ಪರಿಕಲ್ಪನೆಯಿಂದ ಮಾಡ್ತಾ ಇರುವಂಥದ್ದು. ಹೇಗೆ ನೃತ್ಯ ಸಂಗೀತ ಇವುಗಳಿಂದ ಆರೋಗ್ಯವನ್ನ ನಾವು ಹೆಚ್ಚಿಸಬಹುದು. ಅದು ಕೇವಲ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಸಾಮಾಜಿಕ ಆರೋಗ್ಯ, ನೈತಿಕ ಆರೋಗ್ಯ ಇವೆಲ್ಲವನ್ನ ಕೂಡ ನಾವು ಹೇಗೆ ಹೆಚ್ಚಿಸಬಹುದು ಅನ್ನುವಂತಹ ಒಂದು ನಿದರ್ಶನಕ್ಕೆ ಮೊದಲು ಅಮ್ಮನ ಬಗ್ಗೆ ಅಮ್ಮನಾಗುವುದೆಂದರೆ
ಸ್ಥಿರಗೊಳ್ಳುತ್ತದೆ ಮನ, ಸ್ಥಿರಗೊಳ್ಳುತ್ತದೆ ಮನ, ಸ್ಥಿರಗೊಳ್ಳುತ್ತದೆ ಮನ, ಕರಟುವುದಿಲ್ಲ ಹಸುಗಲಾಗುವುದಿಲ್ಲ, ಕರಟುವುದಿಲ್ಲ ಹಸುಗಲಾಗುವುದಿಲ್ಲ, ಸದಾ ಹದ ತುಪ್ಪ, ಸದಾ ಹದ ತುಪ್ಪ. ಅಮ್ಮನಾಗುವುದೆಂದರೆ ಹೀಗೆ, ಅಮ್ಮನಾಗುವುದೆಂದರೆ ಹೀಗೆ. ಅಮ್ಮನಾಗುವುದೆಂದರೆ ಹೀಗೆ ಅಂದ್ರೆ ಬೆಣ್ಣೆ ಕಾಯಿಸಿ ತುಪ್ಪ ಮಾಡುವಂತಹ ಒಂದು ಸಾದಾ ಅಡುಗೆ ಮನೆಯ ಒಂದು ಕ್ರಿಯೆಯನ್ನ ಅಮ್ಮನಾಗುವ, ಅಮ್ಮ ಆಗುವುದು ಅಂದ್ರೆ ಕೇವಲ ಜೈವಿಕವಾದ ಒಂದು ಹೆರಿಗೆ ಆಗೋದಲ್ಲ, ಹೆರಿಗೆಯಾಗಿ ಅಮ್ಮನಾಗುವುದಲ್ಲ. ಅದು ಹೌದು, ಅದು ಖಂಡಿತವಾಗಿ ಹೌದು. ಆದ್ರೆ ಈಗ ದೀಪಾ ಅವರು ಹೇಳಿದ್ರು ಏನಂತ, ತನ್ನ ಸಾಧನೆಗೆ ಮಕ್ಕಳಿಂದಲೇ ತಾನು ಮಾಡಿತ್ತು ಅಂತ ಹೇಳಿ. ಪವರ್ ಲಿಫ್ಟಿಂಗ್ ಅಂತ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಅನ್ಸ್ತೆಗೂ ಪವರ್ ಲಿಫ್ಟಿಂಗ್ ತುಂಬಾ ದೊಡ್ಡದು ಅಂತ ನಮ್ಗೆ ಅನ್ಸುತ್ತಲ್ಲ. ನನ್ಗೆ ಏನ್ ಅನ್ಸುತ್ತೆ ಮನೋವೈದ್ಯರಾಗಿ ಅಂದ್ರೆ ಪವರ್ ಲಿಫ್ಟಿಂಗ್ ದೊಡ್ಡದಲ್ವೇ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಅವರು ಆ 2 ಮಕ್ಕಳನ್ನ ಬೆಳೆಸಿದಂತಹ ಆ ಸಂದರ್ಭದಲ್ಲಿ ಅವರು ಎದುರಿಸಬಹುದಾದಂತಹ ಸವಾಲುಗಳ ಮುಂದೆ ಆ ಪವರ್ ಲಿಫ್ಟಿಂಗ್ ಅವರಿಗೆ ತುಂಬಾ ಸುಲಭವಾಗಿರಬಹುದು ಅಂತ ನನ್ಗೆ ಅನ್ಸುತ್ತೆ. ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನ ಗೆಲ್ಲುವಂಥದ್ದು ಆನುಷಂಗಿಕವೇ ಇರಬಹುದು, ಅಂದ್ರೆ ಬೈ ಪ್ರಾಡಕ್ಟ್ ಇರಬಹುದು. ಆದ್ರೆ ಆ ಪವರ್ ಲಿಫ್ಟಿಂಗ್ಗೆ ಬೇಕಾದಂತಹ ದೈಹಿಕ ಕ್ಷಮತೆಯನ್ನ ಅವರು ಪಡೆದುಕೊಂಡಿರಬಹುದು ಬೇರೆ ಬೇರೆ ರೀತಿಗಳಲ್ಲಿ. ಆದ್ರೆ ಮಾನಸಿಕವಾದ ಕ್ಷಮತೆ ಏನಿದೆ, ಸ್ಥಿರತೆ ಏನಿದೆ, ಅದು ಪ್ರಾಯಶಃ ಅವರಿಗೆ ಸುಲಭವಾಗಿ ಬಂದಿರೋದು ಆ 2 ಮಕ್ಕಳನ್ನ ಅವರು ಬೆಳೆಸುವಂತಹ, ತಾಯಿಯಾಗಿ ಬೆಳೆಸುವಂತಹ ಆ ಗಟ್ಟಿತನದ ಪ್ರಕ್ರಿಯೆಯಿಂದ ಅನಿಸುತ್ತೆ. ಹಾಗಾಗಿ ನಾವು ಈ ಕವಿತೆಯನ್ನ ಯಾಕೆ ನೃತ್ಯ, ಸಂಗೀತ, ಚಿತ್ರಕಲೆ ಇವುಗಳನ್ನ ನಾವು ಆರೋಗ್ಯದ ವಿಷಯವಾಗಿ ಹಲವು ರೀತಿಯ ಚರ್ಚೆಗಳನ್ನ ನಡೆಸೋದಿಕ್ಕೆ ಹೇಗೆ ಅದು ಅನುವು ಮಾಡಿಕೊಡುತ್ತೆ, ಹೊಸ ಅವಕಾಶಗಳನ್ನ ನಮಗೆ ನೀಡುತ್ತೆ ಅಂದ್ರೆ, ಈಗ ನಾನು ಇಲ್ಲಿ ಒಂದು ಮಾತನಾಡ್ತಾ ಕೂತಿದ್ರೆ ನೀವು ನಾನು ಎಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರು, ಅಥವಾ ನಾಗೇಶ್ ಹೆಗಡೆ ಅವರ ತರದ ನೇಮಿಚಂದ್ರ ಅವರ ಅಥವಾ ಪ್ರಸಿದ್ಧ ವ್ಯಕ್ತಿಗಳಾಗಿದ್ರು, ನೀವು 20 ನಿಮಿಷದ ಮೇಲೆ 25 ನಿಮಿಷಗಳ ಮೇಲೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಪೂರ್ತಿಯಾಗಿ ನೀವು ಹಿಡಿದಿಟ್ಟುಕೊಳ್ಳುವಂತಹ ಸಾಧ್ಯತೆ ಕಡಿಮೆ. ಆದ್ರೆ ನೃತ್ಯ, ಸಂಗೀತ, ಚಿತ್ರಕಲೆ, ನಾಟಕ ಅಂತ ಬಂದ ತಕ್ಷಣ, ಸಾಹಿತ್ಯ ಅಂತ ಬಂದ ತಕ್ಷಣ ಅವುಗಳನ್ನ ನೋಡುವಂತಹ, ಗ್ರಹಣ ಶಕ್ತಿಯನ್ನ ಹಿಡಿದಿಡುವಂತಹ, ಏಕಾಗ್ರತೆಯನ್ನು ಹಿಡಿದಿಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ನಾವು ಕಾಣದೇ ಇರುವಂತಹ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ, ಆ ಸಂಗತಿಗಳನ್ನು ನಾವು ಗ್ರಹಿಸುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಟ್ಟಿರಬಹುದು, ಒಂದು ಮುದ್ರೆಯನ್ನು ತೋರಿಸಿರ್ಬೋದು, ಆದ್ರೆ ನೀವು ಇಲ್ಲಿ ಕುಳಿತಂತಹ ಪ್ರತಿಯೊಬ್ಬರಲ್ಲೂ ಅವರವರ ಅನುಭವಕ್ಕೆ ಸಿದ್ಧವಾದಂತೆ
ಅವರ ಅನುಭವಕ್ಕೆ ತಕ್ಕಂತೆ ಅವರು ಬೇರೆ ಬೇರೆ ಅರ್ಥಗಳನ್ನು ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಕಲೆಯ ಶಕ್ತಿ ಏನಿದೆ ಅದು ತುಂಬಾ ನಮ್ಗೆ ನಾವು ಅಪರಿಮಿತ ಅಂತ ನಾವು ಹೇಳ್ಬಹುದು. ಅಂದ್ರೆ ನೀವು ಗಮನಿಸಿ ನೋಡಿದ್ರೆ, ನಾನು ಆಕಳನ್ನ ತೆಗೆದುಕೊಂಡು ಬಂದೆ, ಅದಕ್ಕೆ ಸಿಂಹಮುಖವನ್ನೇ ಉಪಯೋಗಿಸಿದೆ. ನಾಟ್ಯಶಾಸ್ತ್ರದಲ್ಲಿ ಅಭಿನಯ ದರ್ಪಣದಲ್ಲಿ ಹೇಳಿಯೋದನ್ನು ಉಪಯೋಗಿಸಿದೆ. ಆದ್ರೆ ನಾನು ಸಿಂಹಮುಖದಲ್ಲಿ ಆಕಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಆಕಳ ಜೊತೆ ಕರುವನ್ನು ಕರ್ಕೊಂಡು ಬಂದು ಕರುವಿಗೆ ಮೊದಲು ಕುಡಿಯೋದಿಕ್ ಬಿಟ್ಟೆ. ಅಂದ್ರೆ ಆಕಳಿಗೆ ನಮ್ಗೆ ನಮ್ಮ ಮಗು ಎಷ್ಟೇ ಮುಖ್ಯವೋ ಹಾಗೆ ಆಕಳಿಗೂ ಆಕಳಿನ ಮಗುವೇ ಮುಖ್ಯ. ಯಾಕಂದ್ರೆ ನಮ್ಮದ್ರಲ್ಲಿ ಹೇಳ್ತಾರೆ ಪೀಡಿಯಾಟ್ರಿಕ್ಸ್ ಅಲ್ಲಿ ಮಕ್ಕಳ ಇದರಲ್ಲಿ ಏನಂದ್ರೆ, ಮಗುವಿಗೆ ಹುಟ್ಟಿದ ಮಗುವಿಗೆ ಬೇರೆ ಹಾಲನ್ನು ಹಾಕಬಾರ್ದು, ಮಗುವಿಗೆ ಅಂತ ದೇವರು ಮಾಡಿರುವಂತಹ ಹಾಲು ತಾಯಿ ಹಾಲು, ಹಾಗೆ ಆಕಳ ಹಾಲು ಮಾಡೋದು ಆಕಳಿನ ಕರುವಿಗೆ ಅಂತ ಹೇಳಿ. ಅದಕ್ಕೆ ಮೊದಲು ನಾನು ಆಕಳಿಗೆ ಕರುವಿಗೆ ಕುಡಿಯೋದಕ್ಕೆ ಬಿಟ್ಟು ಆಮೇಲೆ ಕರು ಕುಡಿದಾದ್ಮೇಲೆ ಕರುವನ್ನು ಈ ಕಡೆ ಸರಿಸಿ ಹಾಲನ್ನ ಕರೆದೆ. ಇದನ್ನ ನೀವು ಗಮನಿಸಿದ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಸಾಧ್ಯತೆಗಳನ್ನಂದ್ರೆ ನಮ್ಮ ಯಾವುದೇ ನೀವು ಆಧುನಿಕ ಕವಿತೆಯನ್ನು ಶಾಸ್ತ್ರೀಯ ನೃತ್ಯದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಆ ಸಾಧ್ಯತೆಯನ್ನು ತೋರಿಸೋದಕ್ಕೆ ನಾನು ನಿಮಗೆ ಇದನ್ನ ವಿವರಿಸಿ ಹೇಳಿ. ಇದಾದ ಮೇಲೆ ತುಂಬಾ ನಾವು ಅಮ್ಮನ ಬಗ್ಗಷ್ಟೇ ಮಾತನಾಡದೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಲ್ಲ. ಈ ಅಮ್ಮನ ಬಗೆಗಿನ ಕವಿತೆಯಲ್ಲೂ ಕೂಡ ಅಮ್ಮನ ಮನಸ್ಸು ಅಪ್ಪಂದ್ರಿಗೂ ಇರೋದಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನೋದನ್ನ ನಾವು ಬೇಕಾದಷ್ಟು ಸ್ತ್ರೀವಾದಿ ಪುರುಷರನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ. ಅವರೆಲ್ಲರೂ ತುಂಬಾ ಸ್ತ್ರೀಯರನ್ನ ತುಂಬಾ ಬೆಂಬಲಿಸುವುದು, ಅವರ ಹಿಂದೆ ನಿಂತು ಅವರ ಸಾಧನೆಗಳನ್ನ ಮಾಡೋದಕ್ಕೆ ಪ್ರೇರಕ ಶಕ್ತಿಯಾಗಿರುವಂತಹ ಪುರುಷ ವರ್ಗವೂ ತುಂಬಾ ಇದೆ. ಹಾಗಾಗಿ ಇಲ್ಲಿ ತಾಯಿ ಮನಸ್ಸು ಅಂತ ನಾವು ಅಂದ್ಕೊಂಡು ಆ ಸಂಘರ್ಷಗಳನ್ನ ಪ್ರತಿನಿಧಿಸುವಂತಹ ಕವಿತೆಯನ್ನು ನಾವು ನೋಡಿದ್ವಿ. ಮನಸ್ಸಿಗೆ ಇರುವಂತಹ ಶಕ್ತಿ, ಮನಸ್ಸು ಮತ್ತು ದೈಹಿಕ ಆರೋಗ್ಯ ಏನಿದೆ ಅವುಗಳಲ್ಲಿ ವಿಂಗಡಣೆಯನ್ನ ನಾವು ಹೇಗೆ ವಿಜ್ಞಾನ ಮತ್ತು ಕಲೆಯಲ್ಲಿ ವಿಂಗಡಣೆಯನ್ನ ನಾವು ಒಪ್ಪದೆ ಕೊನೆಗೆ ಅದು ಒಂದೇ ಅಂತ ನಾವು ನೋಡ್ಬೇಕು ಅಂತ ನಾನು ಹೇಳಿದ್ನು. ಹಾಗೆ ಮನಸ್ಸು ಮತ್ತು ದೇಹವನ್ನು ಕೂಡ ನಾವು ವಿಭಾಗಿಸಿ ನೋಡುವಂಥದ್ದು ತಪ್ಪು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಮನಸ್ಸು ಕೂಡ ದೇಹದಲ್ಲಿ ಎಲ್ಲಿದೆ ಅಂತಂದ್ರೆ ನಮ್ಮ ಮೆದುಳಿನಲ್ಲಿದೆ. ಈಗ ಸೀಟ್ ಆಫ್ ಮೈಂಡ್ ಅನ್ನ ನಾವು ಇದು ಇಂಥ ಕಡೆ ಇದೆ ಅನ್ನುವಂಥದ್ದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ನೋಡ್ಬೇಕಾದಾಗ ಇಲ್ಲಿ ಈ ಹಕ್ಕಿಯ ಕುರಿತಾದ 2 ಕವಿತೆಗಳನ್ನ ನಾನು ಆರಿಸ್ಕೊಂಡಿದ್ದೀನಿ. ಒಂದು ಬೇಂದ್ರೆ ಅವರ ತುಂಬಾ ಪ್ರಸಿದ್ಧವಾದ ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಎರಡನೇದು ಎದೆಯು ಕೂಡಿ ನೋಡೇನೋ ಗಲಭೆ ಆಗುತ್ತಿದೆ. ಆ ಹಕ್ಕಿಗಳನ್ನ ಹೇಗೆ ನೀವು ಹೊರಗಡೆ ಬಿಡಬೇಕು, ಒಂದೊಂದು ಭಾವನೆಯು ಒಂದೊಂದು ಹಕ್ಕಿ ಹೇಗೆ ಅನ್ನುವಂತಹ ನಿವೇದನ ಅನ್ನುವಂತಹ ಒಂದು ಪುಸ್ತಕದ ಡಿ.ವಿ.ಜಿ ಅವರ ಎದೆಯ ಕೂಡಿ ನೋಡೇನೋ ಅನ್ನುವಂತಹ ಕವಿತೆ. ಇವೆರಡೂ ಕೂಡ ನಮ್ಗೆ ಏನನ್ನ ತೋರಿಸುತ್ತೆ ಅಂದ್ರೆ, ಮನಸ್ಸಿಗೆ ಒಂದು ಹಕ್ಕಿಯ ಸ್ವರೂಪವನ್ನ ಕೊಟ್ಟು ಕಲ್ಪನೆಗೆ ಶಕ್ತಿಯನ್ನ ಕುರಿತು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅನ್ನುವಂಥದ್ದನ್ನ ನಾವು ಆ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದಾರೆ ಬೇಂದ್ರೆಯವರು ಅಂತ. ಹಾಗೇನೆ ಹಕ್ಕಿಗಳ ಬಗ್ಗೆ ಇರುವಂತಹ ಎದೆ ಗೂಡಿನೊಳದಲ್ಲಿ ಇಲ್ಲಿ ಹಕ್ಕಿ ಎನ್ನುವಂಥದ್ದು ಮನಸ್ಸಿನ ಭಾವನೆಗಳು ಅಂತ. ಆಕ್ಚುಲಿ ಹಕ್ಕಿ ಬಗ್ಗೆನೆ ಎಷ್ಟು ತರದ ಕವಿತೆಗಳಿದೆ ಅಂತ ಹೇಳಿ ನಾವು ಒಂದನ್ನು ಮಾಡಕ್ ಶುರು ಮಾಡಿದಾಗ ಸುಮ್ಮನೆ ಕುತೂಹಲಕ್ಕೆ ನೋಡಿದ್ರೆ ನೀವು ಎಲ್ಲಿಂದ ತೆಗೆದುಕೊಂಡು ಬರ್ಬೋದು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ರೀತಿಯ ಪ್ರಯೋಗಗಳನ್ನ ಮೊದಲಿನಿಂದ ಮಾಡಿದ್ದಾರೆ ಅಂದ್ರೆ, ನೀವು ಹಕ್ಕಿಯ ಆತ್ಮ ಆ ರೀತಿಯಲ್ಲಿ ಹಕ್ಕಿಯನ್ನ ಆಧ್ಯಾತ್ಮಿಕವಾಗಿ ಪರಿಭಾವಿಸುತ್ತಿದೆ. ಹರಿನಾಮ ದರಗಿ ನೀವು ಹಾರುತ್ತಿದೆ ಜಗತಿ ಅನ್ನುವಂತಹ ಪುರಂದರದಾಸರ ಇದು ಏನಂತ ಹೇಳುತ್ತಂದ್ರೆ, ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಅಂದ್ರೆ ಕೋಪ ಮಾಡಿದ್ರೆ ಆ ಹಕ್ಕಿನ ಕೋಪ ಅನ್ನುವಂತ ಬೆಕ್ಕು ಬಂದು ಆ ಆತ್ಮವೆಂಬ ಹಕ್ಕಿನ ನುಂಗ್ಬಿಡತ್ತೆ ಅಂತ ಹೇಳ್ತಾರೆ. ಹೀಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ರೀತಿಯಲ್ಲಿ ಇದು ಮತ್ತೊಂದು ಇದು. ಹಾಗೇನೆ ಇಂಗ್ಲಿಷ್ ನಲ್ಲಿ ಕೂಡ ಆಕ್ಚುಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಬೇಂದ್ರೆಯವರ ಕವಿತೆ ಏನಿದೆ ಅದನ್ನ ಸರೋಜಿನಿ ನಾಯ್ಡು ಅವರ ಒಂದು ಟೈಮ್ಲೆಸ್ ಬರ್ಡ್ ಅಂತ ಹೇಳ್ಬಿಟ್ಟು ಒಂದು ಆ ಕವಿತೆಯಿಂದ ಅದು ಪ್ರಭಾವ ಹೊಂದಿರುವಂತದ್ದು ಅನ್ನುವಂತಹ ಮಾತು ಇದೆ. ಹಾಗಾಗಿ ಇಲ್ಲಿ ನಾನು ಮಾಡ್ತಾ ಇರೋದು ಕಲ್ಪನೆಯ ಹಕ್ಕಿ, ನಮ್ಮ ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಳೋದು ಏನಿದೆ ಅದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಮತ್ತು ದೇಹದ ಆರೋಗ್ಯಕ್ಕೆ. ಅಂದ್ರೆ ಏನು, ಇದು ಸೃಜನಶೀಲತೆ ಅಂದ್ರೆ ನಾವೇನು ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಬೇಕಾ, ತಕ್ಷಣ ಸಂಗೀತ ಕ್ಲಾಸಿಗೆ ಸೇರ್ಬೇಕಾ ಅಂದ್ರೆ ಇಲ್ಲ. ನೀವು ಮಾಡಬಹುದಾದಂತ ಕೆಲಸವನ್ನೇ ನೀವು ಹೊಸ ರೀತಿಯಲ್ಲಿ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಅದು ಸೃಜನಶೀಲತೆ. ಅಂದ್ರೆ ನೀವು ದಿವಸ ವಾಕಿಂಗಿಗೆ ಒಂದ್ ರೋಡಲ್ಲಿ ಹೋಗ್ತಾ ಇದ್ದೀರಾ,
ವಾಕಿಂಗ್ ಅನ್ನೋದು ಎಷ್ಟು ಬೇಸರದ ಸಂಗತಿ ಅಂತ ನಮ್ಗೆಲ್ಲರಿಗೂ ಗೊತ್ತು. ನಾವು ಬಾಯಲ್ಲಿ ಹೇಳ್ತಿರ್ತೀವಿ ಅಷ್ಟೇ, ನಮ್ಗೆ ತುಂಬಾ ವ್ಯಾಯಾಮ ಅಂದ್ರೆ ಇಷ್ಟ, ನಂಗೆ ತುಂಬಾ ವಾಕಿಂಗ್ ಅಂದ್ರೆ ಇಷ್ಟ ಅಂತ. ಅದು ನಿಜವಾಗಿ ಇಷ್ಟ ಆಗಿರೋದಿಲ್ಲ ತುಂಬಾ ಜನಕ್ಕೆ. ಒಂದು 10% ಜನರು ತುಂಬಾ ಅದನ್ನ ಇಷ್ಟಪಡೋದು ಇರಬಹುದಿಲ್ಲ. ಆದ್ರೆ ಮುಖ್ಯ 90% ಜನರಿಗೆ ನಾವು 1ನೇ ತಾರೀಕಿಗೆ ಸೋಮವಾರ ಬರೋದಿಕ್ಕೆ ಅಥವಾ ಈ ವರ್ಷ ಮುಗಿಲಿ ಮುಂದಿನ ವರ್ಷದಿಂದ ಸರಿಯಾಗಿ ಶುರು ಮಾಡೋಣ ಅನ್ನೋದಕ್ಕೆ ಕಾಯ್ತಾ ಇರುವಂತದ್ದು. ಅಥವಾ ಹೊರಗಡೆ ಬಿಸಿಲು ಜೋರಾಗಿದೆ ಅಂದ್ರೆ ನಾವು ವಾಕಿಂಗ್ ಹೋಗಲ್ಲ, ಹೊರಗಡೆ ಮಳೆ ಬರ್ತಾ ಇದೆ ಅಂದ್ರೆ ಹೋಗಲ್ಲ, ಚಳಿ ಬರ್ತಾ ಇದ್ರೆ ಅವು ನಮ್ಗೆ ಕಿವಿ ಕಟ್ಕೊಳುತ್ತೆ, ನಮ್ಗೆ ಕೆಮ್ಮು ಶುರು ಆಗ್ಬಿಡುತ್ತೆ, ಬೇಡ ಅಂತ ಹೇಳಿ ಮಲ್ಕೊಂಡ್ಬಿಡ್ತೀವಿ. ಹೀಗಿರ್ಬೇಕಾದ್ರೆ ನಾವು ದೇಹಕ್ಕೆ ಸರ್ಪ್ರೈಸ್ ಕೊಡೋದಿಕ್ಕೆ ಸಾಧ್ಯ ಇದೆ, ನಮ್ಮ ಮನಸ್ಸಿಗೆ ಸರ್ಪ್ರೈಸ್ ಕೊಡೋಕೆ ಸಾಧ್ಯ ಇದೆ. ಮನಸ್ಸನ್ನ ಒಂದು ಮಗು ಅಂತ ಹೇಳಿ ಭಾವಿಸಿ ಅದಕ್ಕೆ ಬುದ್ಧಿ ಹೇಳೋದಿಕ್ಕೆ ನಾವು ಸಾಧ್ಯ ಇದೆ. ಆ ರೀತಿಯಲ್ಲಿ ಸೃಜನಶೀಲತೆಯನ್ನ ನಾವು ಯೋಚನೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಸೃಜನಶೀಲತೆಯಿಂದ ಇರುವಂತಹ ಸಾಧ್ಯತೆಗಳಿದೆ ಅದು ತುಂಬಾ ಜಾಸ್ತಿ, ಉಪಯುಕ್ತತೆ ಏನಿದೆ ಅದು ತುಂಬಾ ಜಾಸ್ತಿ. ಹಾಗಾಗಿ ಈಗ ಹಕ್ಕಿ ಹಾರುತ್ತಿದೆ ನೋಡಿದಿರ ಮತ್ತು ಎದೆಯ ಗೂಡಿ ನೋಡಿ, ಎರಡು
ಗೆಳೆಯ ಬೀಸುತ್ತ ಹಾರಲು ಕಾದಿದವು ತೊಯ್ 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 ಹಾರಲು ಹೇಗಲು ಸಾರಲು ತೊಯ್ 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 ಹಾರಲು ಹೇಗಲು ಸಾರಲು ತಿಳಿ 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 ತುಂಬ ಹೊರಗೆ ಬಿಡಿ 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 ತುಂಬ ಹೊರಗೆ ಬಿಡಿ 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 ತುಂಬ ಹೊರಗೆ ಗಿಳಿ ಗುಬ್ಬಿ